ಬೆಂಗಳೂರಿನಲ್ಲಿ ರೈತನ ಮೇಲೆ ಮೆಟ್ರೋ ಸಿಬ್ಬಂದಿ ದರ್ಪ ಮೆರೆದಿದ್ದಾರೆ. ರೈತನ ಬಟ್ಟೆ ಕ್ಲೀನ್ ಇಲ್ಲ ಅಂತ ಹೇಳಿ ಒಳಗಡೆ ಬಿಟ್ಟಿಲ್ಲ. ರೈತನನ್ನ ಮೆಟ್ರೋ ನಿಲ್ದಾಣದ ಒಳಗೆ ಬಿಡೋದಕ್ಕೆ ನಿರಾಕರಣೆ. ರಾಜಾಜಿನಗರ ಮೆಟ್ರೋ ನಿಲ್ದಾಣದಲ್ಲಿ ರೈತನಿಗೆ ಅಪಮಾನ ಮಾಡಲಾಗಿದೆ. ಮೆಟ್ರೋ ಸಿಬ್ಬಂದಿಯಿಂದ ಅಮಾನವೀಯ ವರ್ತನೆ, ದರ್ಪದ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಬಿಡ್ತಿಲ್ಲ ಒಳಗೆ ಅಲ್ಲಿ ಸರ್ ನೋಡಿ ರೈತರವ್ರು ನೀವು ಯಾರಿಗೆ ಮಾಡ್ತೀರೋ ಮಾಡಿ. ಅಲ್ಲ ಇದು ಬೇರೆಯವ್ರಿಗೆ ಅಸಹ್ಯ ಆಗುತ್ತಂತೆ. ಅಲ್ಲ ಬೇರೆ ಇದು VIP ಟ್ರಾನ್ಸ್ಪೋರ್ಟ್ ಇದು. ಅವ್ರ ಟಿಕೆಟ್ ಇದೆ ಎಲ್ಲ ಇದೆ ಅವ್ರದ್ದು. ಅವ್ರು ಯಾಕೆ ಒಳಗ್ ಬಿಡಲ್ಲ? ಆತರ ಬೋರ್ಡ್ ಇದಂತೆ, ಗಲೀಜ್ ಗಟ್ಟೆ ಹಾಕೊಂಡಿರಿಗೆ ಬಿಡಲ್ಲ ಅಂತ. ಎಲ್ಲಿ ತೋರ್ಸು ಅಂದೆ ಬೋರ್ಡ್. ದುಡ್ಡಿಲ್ಲ ಹಾಕೊಂಡಿದಾರ ಅವರು. ನಾನ್ ಚೆನ್ನಾಗಿ ಹಾಕೊಂಡಿದ್ದೀನಿ, ನನಗೆ ಫ್ರೀ ಬಿಡ್ತಾರಾ? ನಂದು ಹೆಂಗಿದ್ ನೋಡಿ, ಲಕ್ಕ ಹೊಳಿದ್, ನನಗ್ ಬಿಡ್ತಾರಾ ಫ್ರೀ ಆಗಿ? ಏನಾರ ಇದ್ರೆ ತೆಗೆದು ಹೊರಗೆ ಕಳಿಸಿ, ನಾನೇನು ಹೇಳಲ್ಲ. ವಾರ್ನಿಂಗ್ ಮಾಡಿದ್ದಾರೆ ಸರ್. ಆಗಲ್ಲ ಸರ್. ಪಾಪ ಅವರು ಗಲೀಜಿರ್ಲಿ, ರೈತರವ್ರು ಪಾಪ ಅವ್ರಿಗೆ ಏನು ಗೊತ್ತಾಗತ್ತೆ ಹೇಳಿ. ನೀವು ಗಲೀಜ್ ಆಗ್ತದೆ ನೀವು ಹೇಳಿ, ವಿಚಾರ ಮಾಡಿ. ಹಳ್ಳಿಯವರು ಅವರು ಅಷ್ಟೊತ್ತು ನಮಗೆ ಕಾಯಕ್ಕಾಗಲ್ಲ, ನಾವು ಹೋಗ್ಬೇಕು. ಆಲ್ರೆಡಿ ಬಂದ್ 15 ನಿಮಿಷ ಆಯ್ತು ಇಲ್ಲಿ. ಇದೀಗ ರೈತ ಮುಖಂಡರು ಮಂಜು ಕಿರಣ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜು ಕಿರಣ್ ಅವರೀಗ ಮೆಟ್ರೋದಲ್ಲಿ ರೈತರೊಬ್ಬರನ್ನ ಬಿಟ್ಟಿಲ್ಲ ಅಂತ, ಹಳೆ ಬಟ್ಟೆ ಹಾಕಿದ್ದಾರೆ, ಕ್ಲೀನ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಅವರಲ್ಲಿ. ಸೊ ನಿಮ್ಮ ಗಮನಕ್ಕೂ ಬಂತ ಈ ವಿಚಾರ? ಇಲ್ಲ ಸರ್, ಈಗ ವಿಚಾರ ಕಿವಿಗ್ ಬಿತ್ತು ಅಷ್ಟೇ, ನಾನು ನೋಡಕ್ಕಾಗಿಲ್ಲ. ನಾನು ಆ ಕೂಡಲೇ ನಿಮ್ಮ ಟಿವಿ ಲೈವ್ ಹಾಕೊಂಡು ಈಗ ನೋಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಓಕೆ. ಮೊದಲನೇದಾಗಿ ಈಗ ಆತ ಕೊಳೆ ಬಟ್ಟೆ ಹಾಕೊಂಡಿದ್ದಾನೆ ಅಂತ ಹೇಳೋ ಒಂದೇ ಒಂದು ಕಾರಣಕ್ಕೆ ಏನಾದ್ರು ಅವ್ರನ್ನ ಬಿಟ್ಟಿಲ್ಲ ಅಂತ ಏನಾದ್ರು ಆದ್ರೆ ಇದೊಂದು ಅಕ್ಷಮ್ಯ ಅಪರಾಧ, ಮತ್ತೆ ಇದು ಸಂವಿಧಾನಕ್ಕೆ ವಿರುದ್ಧವಾದ ನಡೆ ಇದು. ಓಕೆ, ಅದ್ ಯಾವ ವ್ಯಕ್ತಿ ಅವನ್ನ ತಡೆದಿದ್ದಾನೋ ಅವನು ಮತ್ತೆ ಆ ಸ್ಟೇಷನ್ ಇನ್ಚಾರ್ಜ್ ಈ ಕೂಡಲೇ ಸಸ್ಪೆಂಡ್ ಮಾಡಿ ಅವನ್ನ ಒಂದು 6 ತಿಂಗಳು ಆಚೆ ಇಡಬೇಕು. ನಾನ್ ನೋಡಿರೋ ಪ್ರಕಾರ ಅಲ್ಲಿ ಬರೋ ಯಾರು ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳು ಏನಿರ್ತಾರೆ ಮೆಟ್ರೋಗಳಲ್ಲೆಲ್ಲ ನೋಡೋ ಮಟ್ಟಿಗೆ ಅವ್ರು ಏನ್ ಯಾರು ಸಿಟಿಗಳಲ್ಲಿ ಓದ್ಕೊಂಬಂದು ಕೆಲಸ ಮಾಡ್ತಾ ಇರೋಲ್ಲ, ಅವರೆಲ್ಲರೂ ರೈತರ ಮಕ್ಕಳೇ ಅಲ್ಲಿ ಕೆಲಸ ಮಾಡ್ತಾ ಇರೋದು. ಹೌದು. ನನ್ ಕಣ್ಣಿಗೆ ಬಿದ್ದಿರೋದ್ರಲ್ಲಿ ಬಹುಶಃ ನಿಮ್ ಕಣ್ಣಿಗೂ ಬಿದ್ದಿರುತ್ತೆ ಅನ್ಸುತ್ತೆ. ಅಲ್ಲಿ ಗಾರ್ಡ್ಗಳು ನಿಂತ್ಕೊಳ್ಳೋದಾಗ ಲೇಡೀಸ್ ಆಗಿರ್ಬೋದು, ಕೆಲಸ ಮಾಡೋ ಪ್ರತಿಯೊಬ್ರು ರೈತರ ಮಕ್ಕಳಾಗಿರ್ತಾರೆ. ಖಂಡಿತ ಹೌದು. ಅವರು ಈ ತರ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ತಮಗ್ ತಾವೇ ಮಾಡ್ಕೊಂಡಿರೋಂತ ಶೋಷಣೆ ಅಂತ ನಾನು ಕರಿಬಹುದು. ಆಯ್ತಲ್ಲ, ಬಟ್ಟೆ ಮೇಲೆ ಮನುಷ್ಯರನ್ನ ಅಳಿಯಕ್ಕೆ ಯಾವಾಗ ಶುರು ಆದ್ವಿ ಸರ್ ನಾವು? ನಿಜ. ಹೌದು, ಪಾಪ ಅವ್ರು ಯಾವ ಕೆಲ್ಸಕ್ಕೆ ಬಂದಿದ್ದಾರೆ, ಬೆಂಗಳೂರಿಗೆ ಬಂದಿರ್ತಾರೆ. ಅದರಲ್ಲೂ ಬಹಳಷ್ಟು ಮಂದಿ ಮೆಟ್ರೋ ಹತ್ತೋಕೆ ಭಯ ಪಡ್ತಾರೆ ಹಳ್ಳಿ ಜನ, ಏನಕ್ಕೆ ಅಲ್ಲಿ ಹೋಗಕ್ಕಾಗುತ್ತೆ ಅಂತ ಬಂದಿದ್ದಾರೆ. ಏನ್ ಕೆಲ್ಸಕ್ಕೆ ಬಂದಿದ್ದಾರೆ ನಾವು ಪಾಪ? ಸರ್, ನಾವೇ ಇಷ್ಟೆಲ್ಲ ಮೆಟ್ರೋ ಓಡನೆ ಒಂದ್ಸರಿ ಸ್ಟೇಷನ್ಗಳು ಒಂದ್ ಸ್ವಲ್ಪ ಹಿಂದೆ ಮುಂದೆ ನಾವೇ ಗಾಬರಿ ಆಯ್ತೇವೆ. ಹೌದು. ಮೆಟ್ರೋ ಬಂದು ಎಷ್ಟು ವರ್ಷ ಆಗಿದೆ. ಆತ ಏನೋ ತಗೊಂಡ್ಬಂದಿರೋದು ಬಟ್ಟೆ ಬ್ಯಾಗಲ್ಲೋ ಏನೋ ತಗೊಂಡ್ ಹೋಗ್ಬಾರ್ದೆ, ಸಾಕಾಣಿಕೆ ಮಾಡಬಾರ್ದೇ ಇರೋಂಥದ್ದು ಏನೋ ಒಂದು ಇದ್ರೆ ಐಟಮ್ ಇದ್ರೆ ನಿಮ್ ಸೆಕ್ಯೂರಿಟಿ ರೀಸನ್ ಒಂದು ತಡೀತಿದ್ದೀರಾ ಅಂದ್ರೆ ಅದನ್ನೊಂದು ನೆತ್ತಿಕ್ಬಿಟ್ಟು ಮುಂದೆ ಕಳಿಸ್ತಾರೆ. ಏರ್ಪೋರ್ಟ್ ಅಲ್ಲೇ ಕಳಿಸ್ತಾರೆ ಸರ್. ಹೌದು. ಹವಾಯಿ ಚಪ್ಪಲಿ ಹಾಕೊಂಡು ಎಷ್ಟು ಜನ ಏರೋಪ್ಲೇನ್ ಅಲ್ಲಿ ಬರಲ್ಲ ಇವತ್ತು. ಕಾಲ್ಗೆ ಏನೋ ಹಾಕೊಳ್ತೀರ ಏನ್ ಬರಲ್ಲ. ಅಂತ ಜಾಗದಲ್ಲಿ ಇಲ್ದಿರೋದು ಏನಿದು ಸಮಸ್ಯೆ? ಇದು ನಿಜವಾಗ್ಲೂ ಒಪ್ಪುವಂತ ಮಾತಲ್ಲ. ಅವ್ನ್ ಗಲೀಜ್ ಬಟ್ಟೆ ಹಾಕೊಂಡ್ ಬಂದಾನೆ ಅಂತ ಹೇಳಿ ರೈತ ಹಂಗಾರೆ ಏನ್ ಸರ್ ಅದು ಗಲೀಜ್ ಬಟ್ಟೆ ಅಂತ ಹೇಳಿದ್ರೆ ಅವ್ನ ಮಣ್ಣಲ್ಲಿ ಕೆಲಸ ಮಾಡ್ತಾನೆ ಬರ್ತಾನಪ್ಪ, ಟಿಕೆಟ್ ತಗೊಂಡಂತಾನು ಇಲ್ದ್ರ ಬಟ್ಟೆ ಇಲ್ಬೋದ್ರೆ ಬೋರ್ಡ್ ಹಾಕ್ಬಿಡ್ಲಿ ಬಿಡಿ ಸರ್. ಮೆಟ್ರೋದವ್ರು ರೈತರಿಗೆ ಒಳಗಡೆ ಬಿಟ್ಕೊಳ್ಳಲ್ಲ ನಾವು. ಹೌದು. ಕೊಳೆ ಬಟ್ಟೆ ಹಾಕೊಂಡ್ರೋಗೆ ಬಿಟ್ಕೊಳ್ಳಲ್ಲ ಸರ್. ಇದೇ ಮೆಟ್ರೋ ಶುರು ಆದಾಗ ಬೆಂಗಳೂರಲ್ಲಿ ತುಂಬಾ ಇನಿಷಿಯಲ್ ಡೇಸ್ ಗಳಲ್ಲಿ ಅವರ ಟಾಯ್ಲೆಟ್ ಯೂಸ್ ಮಾಡಕ್ 10 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ರು ಸರ್. ಇವ್ರ ಜಯನಗರದ ಸ್ಟೇಷನ್ ಅಲ್ಲಿ ನಾನೇ ಅವತ್ತು ಗಲಾಟೆ ಮಾಡಿದ್ದೆ. ವಾಶ್ರೂಮ್ ಯೂಸ್ ಮಾಡೋದಕ್ಕೆ 10 ರೂಪಾಯಿ ಕೇಳ್ದಂತ ಅಯೋಗ್ಯರು ಇವರು. ಇದೇ ಮೆಟ್ರೋದವರು ಈಗ 2.5 ವರ್ಷದಿಂದ ನಾವು ದೆಹಲಿಯಲ್ಲಿ ಹೋರಾಟ ಮಾಡ್ತಾ ಇದ್ವಿ ರೈತರದ್ದು ಈ ಕೃಷಿ ವಿರೋಧಿ ಕಾಯ್ದೆ ಟೈಮಲ್ಲಿ. ನಾವೆಲ್ಲರೂ ಅಲ್ಲಿ ಇದ್ರದ್ದು ಗಾಜಿಪುರ್ ಬಾರ್ಡರ್ಗೆ ಹೋಗೋದಕ್ಕೆ ಅಲ್ಲಿ ಮೆಟ್ರೋ ಹತ್ತಿದ್ವಿ. ನೀವು ಹಸಿರು ಶಾಲ್ ಹಾಕೊಂಡಿದ್ದೀರಾ ಅನ್ಬಿಟ್ಟು ನಿಮ್ಗೆ ಬಿಡಲ್ಲ ಅಂತ ಹೇಳಿದ್ರು ಗೊತ್ತಾ? ಇದು ನಡೆದಿರೋ ಘಟನೆ ನಿಮ್ಗೆ ಹೇಳ್ತಿರೋದು. ಸೊ ಇವರು ಮೆಟ್ರೋ ರೈಲ್ ಅವರು ಇವ್ರು ಏನು ಬೇರೆ ದೇಶದಿಂದ ಬಂದಿದಾರಾ? ನಿಜ. ಇವರು ಪಾಕಿಸ್ತಾನದವರ ಅಥವಾ ಅಮೆರಿಕಾದವರ? ಇವರು ನಮ್ಮನ್ನು ಶೋಷಣೆ ಮಾಡೋದಕ್ಕೆ. ರೈತ ಇದ್ರೆ ಇವತ್ತು ಊಟ, ರೈತ ಇದ್ರೆ ಅನ್ನ. ಸರ್, ಇದನ್ನ ಖಂಡಿತ ಒಪ್ಪ ಮಾತಲ್ಲ. ಸರ್ಕಾರ ಇದನ್ನ ಸೀರಿಯಸ್ ಆಗಿ ತಗೊಂಡು ಮೆಟ್ರೋ ಇವ್ರ ಹತ್ರ ಮಾತಾಡ್ಬೇಕು. ಅಂಡ್ ಈ ರೀತಿ ನಡ್ಕೊಂಡಿರೋನ್ನ ಇಮಿಡಿಯೇಟ್ ಅಮಾನತಿಲಿಡ್ಬೇಕು. ಅಟ್ಲೀಸ್ಟ್ ಒಂದಷ್ಟು ಜನಕ್ಕೆ ಪಾಠ ಆಗತ್ತೆ. ಖಂಡಿತ. ಒಂದು ತಪ್ಪಾದ ತಕ್ಷಣ ನಾವು ಅದಕ್ಕೊಂದು ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಇದು ಮುಂದಕ್ಕೆ ಸಿಸ್ಟಮ್ ಆಗ್ಬಿಡುತ್ತೆ. ಇದು ಹೌದು.
ಇವತ್ತು ಮೆಟ್ರೋ ಹತ್ಬೇಡ ಅಂತಾನೆ ನಾಳೆ KSRTC ಬಸ್ ಹತ್ಬಿಡಿ ಅಂತಾರೆ ಸರ್ ಅವರು. ಹೌದು ಹೌದು. ಎಲ್ಲೋಗೋಣ ನಾವು ಹಂಗ ನಡ್ಕೊ ಹೋಗೋಣ ಎಲ್ಲ ಕಡೆ. ಹೌದು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವೇನಾದ್ರೂ ದೂರು ಕೊಡುವಂಥದ್ದು ಅಥವಾ ಇದ್ರ ಬಗ್ಗೆ ಡೀಟೇಲ್ಸ್ ಏನು, ಯಾಕೆ ಆಯ್ತು ಮೊದಲನೇದಾಗಿ ಇಂಥ ಒಂದು ವಿಚಾರನ ತಾವು ಮೊದಲನೇದಾಗಿ ಇಂಥ ವಿಚಾರನ ಕೈಗೆ ಎತ್ಕೊಂಡು ನಿಮ್ಮ ವಾಹಿನಿ ಮೂಲಕ ಜನಗಳಿಗೆ ತೋರಿಸ್ತಾ ಇದೀರಾ, ಅದಕ್ಕೆ ಮೊದಲನೇದಾಗಿ ನಿಮ್ಗೆ ಧನ್ಯವಾದ ಅರ್ಪಿಸ್ತೀನಿ. ಖಂಡಿತವಾಗೂ ಈ ಮಾಹಿತಿ ನಾವು ಕೈಗೆ ಎತ್ಕೊಂಡು ಈ ವಿಚಾರ ಇಟ್ಕೊಂಡು ಖಂಡಿತವಾಗಿ ಇದ್ರ ಮೇಲೆ ನಾವು ಕ್ರಮ ತಗೋತೀವಿ. ಬೇಡನೆ ಅವ್ರಿಗೆ ಎಷ್ಟೇ ಅಂತಂದ್ರು ಅವ್ನು ತಗೊಳೋದ್ ಗ್ಯಾರಂಟಿ. ಕೊನೆಗೆ ಏನಿಲ್ಲ ಅಂತಂದ್ರು ಆ ಸ್ಟೇಷನ್ ಅಂತೂ ಮುಚ್ಚುವಂತ ಕೆಲಸ ಮಾಡ್ತೀವಿ ಅಲ್ಲಿರೋನ್ನ, ಅದಂತೂ ಗ್ಯಾರಂಟಿ. ಓಕೆ ಓಕೆ ಓಕೆ. ಧನ್ಯವಾದ ಮಂಜು ಕಿರಣ್ ಅವರು. ಕಾರಣಕ್ಕೆ ಯಾರಿಗೂ ಯಾವ ಅಧಿಕಾರನೂ ಇಲ್ಲ ಸರ್. ಖಂಡಿತ ಖಂಡಿತ. ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಮೆಟ್ರೋ ಅಂತ ನಮ್ಮ ಅಂತಾನೆ ಇದೆಯಲ್ಲ, ಅದರಲ್ಲಿ ಮೆಟ್ರೋ ಇರೋದು ಎಲ್ರಿಗೋಸ್ಕರ ಅನ್ಕೋತಾ ಇರೋದು ಸರ್. ಇಲ್ಲ ಅದು ನಿಮ್ಮ ಅಂತಿಲ್ಲ ಸರ್, ಅವ್ರು ನಮ್ಮ ಅನ್ಕೋತವ್ರವ್ರು. ನಮ್ದು ಮೆಟ್ರೋ ನಿಮ್ದಲ್ಲ ಅದು ಅಂತ ಹೇಳ್ತಿರೋದವ್ರು. ಹೌದೌದು ಹೌದು ಹೌದು. ಅವ್ರ ಕಂಪ್ನಿಯವ್ರು ಹೇಳ್ಕೊತಾರ ನಮ್ ಮೆಟ್ರೋ ಅಂತ, ನಾವು ನಮ್ದು ಅನ್ಕೊಬಿಟ್ಟಿದೀವಿ ಅಷ್ಟೇ. ನಿಜ ನಿಜ ನಿಜ. ಧನ್ಯವಾದ ಮಂಜು ಕಿರಣ್ ಅವರೇ TV9 ಜೊತೆ ಮಾತನಾಡೋದಕ್ಕೆ. ಇದು ಸದ್ಯಕ್ಕೆ ನಮ್ಮ ಮೆಟ್ರೋದಲ್ಲಿ ಒಬ್ಬ ರೈತರನ್ನ ಹೇಗೆ ನಡೆಸ್ಕೊಳ್ತಾರೆ. ಇವ್ರ ಹೊಟ್ಟೆಗೇನು ರೈತರು ಬೆಳೆದಿದ್ರೆ ಮಣ್ಣು ತಿನ್ಬೇಕಷ್ಟೇ. ಅವ್ರು ಬೆಳೆಯುವಂತ ಅನ್ನ ಅಕ್ಕಿ ಇದೆಲ್ಲವನ್ನ ಹೊಟ್ಟೆ ತುಂಬಿಸ್ಕೊಂಡೆ ಅಲ್ಲಿ ಕೆಲಸ ಮಾಡಬೇಕು. ಸೊ ಇದು ರೈತರ ಸಿಬ್ಬಂದಿ, ಅವರ ರೈತರ ಮೇಲೆ ಸಿಬ್ಬಂದಿ ಈಗ ಆಕ್ರೋಶ ವ್ಯಕ್ತಪಡಿಸಿರೋದು. ಅಲ್ಲಿನ ಸಹ ಪ್ರಯಾಣಿಕರು ಕೂಡ ಹೇಳ್ತಾರೆ, ಯಾಕೆ ಅವ್ರು ಹಳ್ಳಿಯಿಂದ ಬಂದಿದ್ದಾರೆ, ಯಾಕೆ ನೀವು ಅಲೋ ಮಾಡ್ತಿಲ್ಲ ಅಂತ. ರೈತನಿಗೆ ಮೆಟ್ರೋ ಸಿಬ್ಬಂದಿ ತಡೆ ಹೊಡ್ಡಿದ್ದಾರೆ. ಜೊತೆಗೆ ಅವರ ಕೈಯಲ್ಲೊಂದು ಚೀಲ ಕೂಡ ಇತ್ತು. ಮೇ ಬಿ ಆ ಸಿಬ್ಬಂದಿಯ ಕನ್ಸರ್ನ್ ಇದಿರ್ಬೋದು, ಒಬ್ಬರನ್ನ ಬಿಟ್ಟರೆ ಮತ್ತೆಲ್ಲರೂ ಕೂಡ ಇಂಥ ದೊಡ್ಡ ದೊಡ್ಡ ಚೀಲಗಳನ್ನ ಹಿಡ್ಕೊಂಡು ಬರ್ತಾರೆ ಅನ್ನೋದು. ಅಥವಾ ಆ ಬಟ್ಟೆ ವಿಚಾರವಾಗಿ ಆಕ್ಷೇಪ ವ್ಯಕ್ತಪಡಿಸಿದ್ರೆ ನಿಜಕ್ಕೂ ಇದನ್ನು ಒಪ್ಪೋಕೆ ಸಾಧ್ಯನೇ ಇಲ್ಲ.